ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಗಂಗಾವತಿ ಹಾಗೂ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಸಹಯೋಗದೊಂದಿಗೆ ನಗರದ ಶ್ರೀ ಭಗೀರಥ ವೃತ್ತದ ಬಳಿ ಇರತಕ್ಕಂಥ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ 2 ದಿನಗಳ ಕಾಲ ಮೇ 24, 25 2 ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇವೆ. ಇದರಲ್ಲಿ ಸುಮಾರು 35ಕ್ಕೂ ಹೆಚ್ಚು ರೋಗಗಳಿಗೆ ತಪಾಸಣೆ ಹಾಗೂ ಗಂಭೀರ ಕಾಯಿಲೆಗಳಿಗೆ BPL ಇತರೆ ಕಾರ್ಡ್ ಉಳ್ಳಂತ ಜನರಿಗೆ ಫ್ರೀ ಆಗಿ ಚಿಕಿತ್ಸೆ ಕೊಡೋದು ಕೂಡ ಇದರಲ್ಲಿ ಒಳಗೊಂಡಿತ್ತು. ಇದುವರೆಗೆ ಸುಮಾರು 700ರಿಂದ 800 ಜನರು ಈ ಚಿಕಿತ್ಸೆಯ ಲಾಭ ಪಡ್ಕೊಂಡಿದ್ದಾರೆ, ತಪಾಸಣೆಗೆ ಒಳಪಟ್ಟಿದ್ದಾರೆ. ಈಕೋ, ECG, ಕ್ಯಾನ್ಸರ್, ಗರ್ಭ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಮೊಣಕಾಲು ನೋವು, BP, ಶುಗರ್, ಹೃದಯ ಕಾಯಿಲೆ ಮತ್ತು ಮೊಣಕಾಲು ನೋವು, ನರರೋಗ, ಬೆನ್ನು ನೋವು, ಇತರೆ ಹಲವಾರು ಒಂದು ರೋಗಗಳ ಒಂದು ಚಿಕಿತ್ಸೆ ಜೊತೆಗೆ ಈ ಕಣ್ಣಿನ ದೃಷ್ಟಿ ತಪಾಸಣೆ ಕೂಡ ಇವತ್ತು ಹೊಸಪೇಟೆಯಿಂದ ನಮ್ಮ ಐ ದೃಷ್ಟಿ ಕಣ್ಣಿನ ಸಂಸ್ಥೆ ಬಂದು ಇವತ್ತು ತಪಾಸಣೆ ನಡೆಸಿತು. ಇದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆತಕ್ಕಂಥ ಗಂಗಾವತಿಯ ಅತ್ಯಂತ ದಾಖಲೆಯ ಕಾರ್ಯಕ್ರಮ. ಸಾಕಷ್ಟು ಜನರು ಬಂದು ನಮಗೆ ಸಹಕಾರ ನೀಡಿದರು. ಅದ್ರ ಜೊತೆಗೆ ನಮ್ಮ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘ ರಾಜ್ಯ ಘಟಕ ಗಂಗಾವತಿ ಶಿವಕುಮಾರ್ ಅವರು, ಅದೇ ರೀತಿ VIP ಮೆಲೋಡಿಸ್ ಗಂಗಾವತಿ ಪಂಪಪತಿ ಇಂಗಳಿಗೆ ಅವರು ಮತ್ತು ನಮ್ಮ ರಮೇಶ್ ಮತ್ತು ಹಲವಾರು ಜನರು, ಒಬ್ಬರಿಬ್ಬರು ಅಂತ ಹೇಳಂಗಿಲ್ಲ, ನಮಗೆಲ್ಲರೂ ನೆರವು ನೀಡಿದ್ದಾರೆ. ಮತ್ತು ಇಲ್ಲಿ ಸ್ಥಳಾವಕಾಶ ಮಾಡಿರ್ತಕ್ಕಂಥ ಶ್ರೀ ಉಪ್ಪಾರ ಸಮಾಜದ ಎಲ್ಲ ಸಮುದಾಯದ ಪ್ರಮುಖರು, ನರಸಬ್ದಣಿ, ಅಮರ್ ಜ್ಯೋತಿ, ವೆಂಕಟೇಶ್ ಸೇರಿದಂತೆ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಬ್ಯಾನರ್ ಹಾಕಿ ಕೊಟ್ಟಿರ್ತಕ್ಕಂಥ ನಮ್ಮ ಮೇದಾರ ಸಮುದಾಯದ ಪ್ರಮುಖರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಸ್ವಚ್ಛತೆ ಕಾರ್ಯ ಮಾತ್ರ ನಗರಸಭೆ 3 ದಿವಸಗಳ ಕಾಲ ನಮಗೆ ನೆರವು ನೀಡಿತು. ನಗರಸಭೆಗೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಅದೇ ರೀತಿ KEB ಕೂಡ ಅತಿ ಕಡಿಮೆ ಅವಧಿಗೆ ಕರೆಂಟ್ ಕಟ್ ಮಾಡೋದ್ರ ಮೂಲಕ ನಮಗೆ ನೆರವಾಗಿದೆ. ಅನೇಕ ಗಣ್ಯಮಾನ್ಯರು ಎಲ್ಲರೂ ನಾನು ನೀನು ಅನ್ಲಾರ್ದಂಗೆ ಎಲ್ಲರೂ ಇದಕ್ಕೆ ನಮಗೆ ಸಹಕಾರ ನೀಡಿದಕ್ಕೋಸ್ಕರ ನಮ್ಮ ಮುಸಲ್ಮಾನ್ ಸಮುದಾಯದ ಮೌಲ್ಯಗಳು ಕೂಡ ಮತ್ತು ನಮ್ಮ ಸನ್ನಿಕ್ ಪಾಷಾ ಸೇರಿದಂತೆ ಅನೇಕರು ನಮಗೆ ನೆರವಾಗಿದ್ದರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಪ್ತಗಿರಿ ಆಸ್ಪತ್ರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಬಹಳ ಶಾಂತಿಯುತವಾಗಿ ಅತ್ಯಂತ ಕಾಳಜಿಪೂರ್ವಕವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸವಡಿ ಡಾಕ್ಟರ್ ಸ್ಫೂರ್ತಿ ಕಾಲೇಜಿನ ಸುಮಾರು 5-6 ಜನ ಸ್ಟೂಡೆಂಟ್ 2 ದಿನಗಳಿಂದ ನಿರಂತರ ನಮಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. THOದಿಂದ ಒಬ್ರು ಬಂದಿದ್ದಾರೆ, ತಾಲೂಕು ಆರೋಗ್ಯ ಇಲಾಖೆಯಿಂದ ಒಬ್ರು ಬಂದಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆ ನೆರವು ಕೂಡ ಇದೆ, ಟ್ರಾಫಿಕ್ ಅವ್ರ ನೆರವು ಕೂಡ ಇದೆ. ದಯವಿಟ್ಟು ಎಲ್ಲರಿಗೂ ಇದೇ ರೀತಿ ಇಲ್ಲೇನು ನಮಗೆ ಸಹಕಾರ ನೀಡಿದ್ರಿ ಎಲ್ಲರಿಗೂ ನಾವು ಹೃದಯ ತುಂಬಿದ ನಮ್ಮ RB ಪಾಟೀಲ್ ಫೌಂಡೇಶನ್ ಮತ್ತು ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತೇನೆ. ನಂದೇನು ಶ್ರಮ ಇಲ್ಲ, ನಾನು ಕೇವಲ ಅವರಿಗೆ ಒಂದು ಮಾತು ಕೊಟ್ಟಿದ್ದೆ, ಆ ಮಾತು ನಡ್ಕೊಂಡಿದ್ದೀನಿ. 100 ರೂಪಾಯಿ ಖರ್ಚಾಗಂಥದ್ದು 10 ರೂಪಾಯಿ 20 ರೂಪಾಯಿದಲ್ಲಿ ಮಾಡಿ ಈ ಬೃಹತ್ ವೇದಿಕೆಗೆ ಅವರು ಒಂದು ಕಲೆಯನ್ನು ತಂದುಕೊಟ್ಟು ಇಡೀ ಎಲ್ಲ ಸಮಾಜದ ಸಾರ್ವಜನಿಕರಿಗೆ ಸೇವೆಯನ್ನು ಕಲ್ಪಿಸಿಕೊಟ್ಟುವ ಮಹಾಶಕ್ತಿ ನಮ್ಮ ಹಿಂಗ್ಲಿ ನಾಗರಾಜ್ ಸರ್ ಮತ್ತು ಎಲ್ಲ ನನ್ನ ಪತ್ರಿಕಾ ಮಿತ್ರರು, ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರು ಅವರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು DYSP ಸಾಹೇಬರಿಗೆ ನಾವು ಆಹ್ವಾನ ಮಾಡಿದ್ವಿ, ಅವರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಜೆಸ್ಕಾಮ್ಗೆ ಎಲ್ಲ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಶಿವಣ್ಣ ಅವರು ಇಡೀ ತಮ್ಮ ತಂಡ ನಮ್ಮ ಜೊತೆಗಿದ್ದು ಕೆಲಸ ಮಾಡಿದ್ದಾರೆ. ಮತ್ತು VVIP ಮೆಲೋಡಿಸ್ನ ಪಂಪಪತಿ ಸರ್ ಅವರು ನಿಜವಾಗ್ಲೂ ಅಷ್ಟು ಹೃದಯಪೂರ್ವಕ ನಮ್ಮ ಜೊತೆ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಅವರು ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ದೊಡ್ಡ ಹೆಸರನ್ನು ಪಡೆದಿರತಕ್ಕಂಥ ಸುಡೇಕಲ್ ಮಠದ ಸ್ವಾಮಿಗಳ ಅವರಿಗೆ ನನ್ನ ಪಾದಕ್ಕೆ ನಮಸ್ಕರಿಸಿ, ಇನ್ನೋರ್ವ ಹಳ್ಳಿ ಮಠದ ಸ್ವಾಮಿಗಳಿಗೆ ನಮಸ್ಕರಿಸಿ, ಇನ್ನೋರ್ವ ಮುಸಲ್ಮಾನ್ ಸಮಾಜದ ಗುರುಗಳ ಅವ್ರಿಗೂ ನನ್ನ ನಮಸ್ಕಾರ. ಆರೋಗ್ಯವೇ ಭಾಗ್ಯ,
ಮನುಷ್ಯನಿಗೆ ಎಲ್ಲ ಸಂಪತ್ತಿನೊಳಗ ಆರೋಗ್ಯ ಸಂಪತ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಸಂಪತ್ತು. ಸಂಪತ್ತು ಏನೇ ಇರಲಿ, ಭೌತಿಕವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅನುಭವಿಸ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಆ ಭೌತಿಕವಾಗಿರ್ತಕ್ಕಂಥ ನಮ್ಮ ಕಾರು, ಬಂಗ್ಲೆ, ಮನೆ, ಮಠ ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತವೆ. ಆರೋಗ್ಯನ ಸರಿ ಇಲ್ಲ ಅಂದಾಗ, ಅನುಭವಿಸುವ ಶಕ್ತಿಯನ್ನು ನಾವು ಕಳ್ಕೊಂಡ್ವಿ ಅಂದಾಗ ಎಲ್ಲ ಸಂಪತ್ತು ಅಲ್ಲಿ ಶೂನ್ಯವಾಗ್ತದೆ. ಆ ಕಾರಣದಿಂದ ನಾವು ಆರೋಗ್ಯವನ್ನು ಯಾವತ್ತೂ ರಕ್ಷಣೆ ಮಾಡಿಕೊಂಡು ಬರಬೇಕು ಅನ್ನುವಂಥ ಸದುದ್ದೇಶವನ್ನು ತಾಳಿ ನಮ್ಮವರೇ ಆಗಿರ್ತಕ್ಕಂಥ ಆರ್ ಬಿ ಪಾಟೀಲರು, ಹೈಕೋರ್ಟ್ ನ್ಯಾಯವಾದಿಗಳು, ಅವರ ಜೊತೆಯಾಗಿ ನಾಗರಾಜ್ ಇಂಗಳಿಗೆಯವರು ಇದ್ದುಕೊಂಡು ಈ ಒಂದು ಪ್ರಾಯೋಜನವನ್ನು, ಈ ಒಂದು ಕಾರ್ಯಕ್ರಮವನ್ನು ಈ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರ ಸದುಪಯೋಗಕ್ಕಾಗಿ ಇಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯದ ಸದುಪಯೋಗ, ಯಾಕಂದರೆ ಈ ರೋಗದ ಮೂಲ ಇನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ, ರೋಗ ಸಣ್ಣದಾಗಿರುವಾಗಲೇ ಅದನ್ನು ತಿಳ್ಕೊಂಡಿವಿ ಅಂದ್ರೆ ಆ ಸಣ್ಣದಾಗಿರ್ತಕ್ಕಂಥದ್ರಾಗೆ ಚಿವುಟಿ ಹಾಕಲಿಕ್ಕೆ ಬರ್ತೈತೆ. ಅದನ್ನು ದೊಡ್ಡದಾದರೆ ಹೇಳ್ತಾರಲ್ಲ, ಉಗುರಿಗೆ ಹೋಗೋದನ್ನು ಕೊಡ್ಲಿ ತಗೋಬೇಕಾಗ್ತದೆ. ಹಂಗ ಇದು ಬಲಿಯುವ ಪೂರ್ವದಲ್ಲಿಯೇ ಇದು ಏನಿದೆ, ಯಾವ ರೋಗ ಇದೆ, ಈ ರೋಗಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನು ನಾವೆಲ್ಲ ಅರಿತುಕೊಂಡು ಬಾಳಲಿಕ್ಕೆ ಇದೊಂದು ಸುಸೂತ್ರವಾಗಿರ್ತಕ್ಕಂಥ ಸುಮಾರ್ಗ ಅಂತ ತಿಳ್ಕೊಂಡು ಹೇಳ್ತಾ, ಅಂಥ ಈಗ ನಮಗೆ ಇಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೆ ಕೂಡ ಟೆಸ್ಟ್ ಮಾಡ್ತಕ್ಕಂಥ ವೈದ್ಯರ ಒಂದು ಲಭ್ಯತೆ ಇದೆ. ಹೃದಯ ರೋಗ ಇರಬಹುದು, BP ಇರಬಹುದು, ಶುಗರ್ ಇರಬಹುದು, ದೇಹದ ಅತಿ ಹೆಚ್ಚಿನ ತೂಕ ಇರಬಹುದು, ಇನ್ನೂ ಅನೇಕವಾಗಿರ್ತಕ್ಕಂಥ ಕ್ಯಾನ್ಸರ್ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು, ಮೂಳೆ ಮತ್ತು ಕೀಲು ರೋಗ ತಪಾಸಣೆ ತಜ್ಞರು, ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು, ಮಕ್ಕಳ ರೋಗ ತಜ್ಞರು, ಹೀಗೆಲ್ಲ ಅನೇಕವಾಗಿರ್ತಕ್ಕಂಥ ತಜ್ಞರ ತಂಡವೇ ಇವತ್ತು ಇಲ್ಲಿದ್ದುಕೊಂಡು ಎಲ್ಲ ಫಲಾನುಭವಿಗಳಿಗೆ ಒಂದು ತಪಾಸಣೆಯ ಮೂಲಕ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ತಾವೆಲ್ಲ ತಗೋಬೇಕು. ಒಂದು ಮಾನವ ಧರ್ಮಕ್ಕೆ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಇದರಲ್ಲಿ ಜಾತಿ ಭೇದ ಯಾವುದು ಇರಲ್ಲ, ಯಾವುದೇ ರೀತಿ ಎಲ್ಲದ ಎಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದವರಿಗೆ ನನಗೆ ಇನ್ನೊಂದು ಟೈಮ್ ಅವರಿಗೆ ಆರ್ ಬಿ ಪಟೇಲ್ ಪಂಡಿತ್ ಅವರಿಗೆ ಹೃತ್ಪೂರ್ವಕದಿಂದ ಮನಸ್ಸಿನಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪರಮ ಪೂಜಾ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜ್ಜನವರು, ಸುಳೆಕಲ್ ಮಠದ ಅಜ್ಜನವರು, ಇವರು ಬಂದಿದ್ದಾರೆ. ಇವರು ಒಂದು ಆಶೀರ್ವಾದ ಇರಲಿ. ಇವ್ರದ್ದು ಮಾರ್ಗದರ್ಶನ ಯಾವಾಗೂ ಈ ನಮ್ಮ ಗಂಗಾವತಿ ಭಾಗದಲ್ಲಿ ಇದೆ. ನಾಯಕರು ಹೇಳಿದಂಥ ಮೊದಲಿಂದ ಇವರು ಒಂದು ಸರ್ವಧರ್ಮದವರಿಗೆ ಇದೆಲ್ಲ ಒಂದು ಒಂದೇ ರೀತಿಯಿಂದ ನೋಡ್ಕೊಂತ ಒಂದು ಕಾರ್ಯಕ್ರಮಗಾಗಲಿ ಯಾವುದಕ್ಕಾಗಲಿ ಜಾತಿ ಭೇದ ಇಲ್ಲದ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ ದೊಡ್ಡವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮ, ಯಶಸ್ವಿ ಆಗ್ತದೆ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಗುರುಗಳಲ್ಲಿ ನನ್ನ ವಿನಂತಿ ಏನಂದ್ರೆ, ಈ ಆರ್ ಬಿ ಫೌಂಡೇಶನ್ ಅವರಿಗೆ ಮತ್ತು ಅಂಜನಾದ್ರಿ ಸೇವರಿಗೆ ಇದೇ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತೇಳಿ ಅವರಲ್ಲಿ ಆಶೀರ್ವದಿಸಬೇಕು. ತಮ್ಮ ಕೃಪೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರಿಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ, ನಾಯಕರಿಗಾಯಿತು, ನಮ್ಮ ಶ್ರೀನಾಥ್ ನಾಯಕರಿಗಾಯ್ತು, ಎಲ್ಲರಿಗೂ ತಮ್ಮ ಟೈಮು ತೆಗೆದುಬಿಟ್ಟು ಕಾರ್ಯಕ್ರಮ ಬಂದರೆ ಅವ್ರಿಗೂ ನಿಮ್ಮ ಪರವಾಗಿ ಮತ್ತು ನಮ್ಮವ್ರಿಗೆ ನಮಸ್ಕಾರ ಅಳಿಸ್ಕೊಂತ ನಮಸ್ಕಾರಗಳು.